ಎಲ್ಲರಿಗೂ ಕನ್ನಡ ತರಗತಿಗಳಿಗೆ ಸ್ವಾಗತ. ಇವತ್ತಿನ ಅಧ್ಯಯನ ಗೌತಮ ಬುದ್ಧ. ಗೌತಮ ಬುದ್ಧ ಈತ ಬೌದ್ಧ ಧರ್ಮದ ಸ್ಥಾಪಕ. ಬೌದ್ಧ ಧರ್ಮದ ಅತ್ಯಂತ ಪ್ರಸಿದ್ಧ ನಾಯಕನೂ ಹೌದು. ಗೌತಮ ಬುದ್ಧನ ಜನನ 563ರಲ್ಲಿ ಲುಂಬಿನಿ ವಲಯದಲ್ಲಿ ಜನಿಸಿದ. ಈತನ ಮೊದಲ ಹೆಸರು ಸಿದ್ಧಾರ್ಥ. ಈತನ ತಂದೆ ರಾಜ ಶುದ್ಧೋಧನ, ತಾಯಿ ಮಾಯಾದೇವಿ. ಈತನ ತಾಯಿ ಈತ 7 ದಿನದ ಮಗುವಿದ್ದಾಗಲೇ ಮರಣವನ್ನು ಹೊಂದಿದಳು. ಆದ್ದರಿಂದ ಅವನ ಚಿಕ್ಕಮ್ಮಳಾದಂತಹ ಮಹಾಪ್ರಜಾಪತಿ ಗೌತಮಿ ಇವನನ್ನು ಬೆಳೆಸಿದಳು. ಸಿದ್ಧಾರ್ಥನು ಅತ್ಯಂತ ಸುಖದಲ್ಲಿ ಬೆಳೆದಿದ್ದ, ಯಾಕೆಂದರೆ ಇವ ಒಬ್ಬ ರಾಜನಾಗಿದ್ದ. ಅವನ 16 ವಯಸ್ಸಿಗೆ ಯಶೋಧರೆ ಎಂಬುವಳೊಂದಿಗೆ ಈತನಿಗೆ ವಿವಾಹವನ್ನು ಮಾಡಲಾಯಿತು. ಅವರಿಗೆ ಒಂದು ಮಗು ಕೂಡ ಜನಿಸುತ್ತದೆ. ಆತನಿಗೆ ರಾಹುಲ ಎಂಬ ಹೆಸರನ್ನು ಇಡಲಾಯಿತು. ಇಷ್ಟು ಇವನ ಒಂದು ಸ್ವಲ್ಪ ಪರಿಚಯ. ಗೌತಮ ಬುದ್ಧ ಒಂದು ದಿನದ ಸಂಜೆ ಹೊತ್ತಿನಲ್ಲಿ ಈತ ಅರಮನೆಯಿಂದ ಆಚೆಗೆ ಹೋಗಿರ್ತಾನೆ. ಆಚೆಗೆ ಹೋದಾಗ ಇವ ಮೊದಲ ಒಬ್ಬ ವೃದ್ಧನನ್ನು ಕಾಣ್ತಾನೆ. ನಂತರ ಒಬ್ಬ ರೋಗಿಯನ್ನು ನೋಡ್ತಾನೆ. ಒಂದು ಶವ ಕಾಣ್ತಾನೆ. ಒಬ್ಬ ಸನ್ಯಾಸಿಯನ್ನು ಕೂಡ ನೋಡ್ತಾನೆ. ಮೊದಲ 3 ದೃಶ್ಯಗಳು ಅಂದ್ರೆ ವೃದ್ಧ, ರೋಗಿ, ಶವ ಈತನ ಮೇಲೆ ಅಷ್ಟೊಂದು ಪ್ರಭಾವ ಬೀರುವುದಿಲ್ಲ. ನಂತರ ಕಂಡಂಥ ದೃಶ್ಯವೇ 4ನೆಯದು. ಈತ ಸನ್ಯಾಸಿಯನ್ನು ನೋಡಿ ಆತನ ಪ್ರಭಾವಕ್ಕೆ ಒಳಗಾಗ್ತಾನೆ. ತನ್ನ ಪ್ರಾಪಂಚಿಕ ಜೀವನವನ್ನು ಎಲ್ಲವನ್ನು ತ್ಯಜಿಸಿ ಸನ್ಯಾಸಿಯನ್ನು ಕಂಡು ಈತ ಸನ್ಯಾಸಿಯಾಗಲು ಎಲ್ಲ ಜೀವನವನ್ನು ತ್ಯಜಿಸಿ ಹೋಗ್ತಾನೆ. ಈ 4 ದೃಶ್ಯಗಳು ಕೂಡ ಈತನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರ್ತಾವೆ. ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ನಿರ್ಧರಿಸಿ ಈತ ದುಃಖಕ್ಕೆ ಮೂಲ ಕಾರಣವನ್ನು ಕಂಡುಹಿಡಿಯಲು ಹೋಗ್ತಾನೆ. ತನ್ನ ಹೆಂಡತಿ, ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ಮಗನನ್ನು ಕೂಡ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಣೆ ಮಾಡ್ತಾನೆ. ಈತ ಈ ಅರಮನೆ, ತನ್ನ ತಂದೆ, ತಾಯಿ, ಹೆಂಡತಿ, ಮಗುವನ್ನು ಬಿಟ್ಟು ಹೋಗಿದ್ದನ್ನೇ ಮಹಾಪರಿತ್ಯಾಗ ಎಂದು ಕೂಡ ಕರೆಯಲಾಗ್ತದೆ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸ್ತಾನೆ. ಆಸೆಯಿಂದ ದೂರ ಇರ್ತಾನೆ. ಕೇವಲ ತಪಸ್ವಿ ಜ್ಞಾನೋದಯ ಸಾಧ್ಯವಿಲ್ಲವೆಂದು ಅರಿತನು. ಅಂದ್ರೆ ತಪಸ್ಸಿನಿಂದ ಜ್ಞಾನೋದಯವಾಗುವುದಿಲ್ಲವೆಂದು ತಿಳಿತಾನೆ. 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರದ ಒಂದು ಕೆಳಗೆ ಹೋಗಿ ಕುಂತಾನೆ. ಅಲ್ಲಿ ಹೋಗಿ ಕೂತಾಗ ಈತನಿಗೆ ಜ್ಞಾನೋದಯ ಕೂಡ ಆಗ್ತದೆ. ಅಂದಿನಿಂದ ಈತನನ್ನು ಬುದ್ಧ ಎಂದು ಕರೆಯಲಾಗ್ತದೆ. ಬುದ್ಧ ಅಂದರೆ ಜ್ಞಾನ ಪಡೆದವ. ಬುದ್ಧನಿಗೆ ತಥಾಗತನೆಂದು ಕರೆಯಲಾಯಿತು. ತಥಾಗತನೆಂದರೆ ಸತ್ಯವನ್ನು ಅರಿತವ. ಬುದ್ಧ ತನ್ನ ಉಳಿದ ಜೀವನವನ್ನು ಜನ ಕಲ್ಯಾಣಕ್ಕಾಗಿ ಸಮರ್ಪಿಸುತ್ತಾನೆ. ಬನಾರಸ್ ಸಮೀಪದ ಸಾರನಾಥದ ಜಿಂಕೆವನಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ಕೂಡ ನೀಡ್ತಾನೆ. ಇದನ್ನು ಧರ್ಮ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುವಿಗೆ ಎಂದು ಕರೆಯಲಾಗುತ್ತದೆ. ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ಗೌತಮ ಬುದ್ಧ ತನ್ನ ಸಿದ್ಧಾಂತವನ್ನು ಬೋಧಿಸುತ್ತಾ ಹೋಗ್ತಾನೆ. ಈತನೊಂದಿಗೆ ಇವನ ಅನುಯಾಯಿಗಳು ಸಹಿತ ಈತನ ಜೊತೆಗೆ ಹೋಗ್ತಾರೆ. ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂದ್ತಾನೆ, ಅಂದರೆ ಮರಣವನ್ನು ಹೊಂದ್ತಾನೆ. ಒಂದು ಆಸಕ್ತಿ ವಿಷಯವೇನೆಂದರೆ ಬುದ್ಧನ ಜನನ, ಜ್ಞಾನೋದಯ ಮತ್ತು ಮರಣ ಪೂರ್ಣಿಮೆ ದಿನವೇ ಆಗಿರ್ತದೆ. ಅವನ ಜನ್ಮದಿನವು ಬುದ್ಧ ಪೂರ್ಣಿಮೆ ಎಂದು ಪ್ರಸಿದ್ಧವಾಗಿದೆ. ಬುದ್ಧನ ಬೋಧನೆಗಳು. ಈತ 4 ಬೋಧನೆಯನ್ನು ಮಂಡಿಸ್ತಾನೆ. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಇನ್ನೊಂದು, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ನಿಗ್ರಹಿಸುವುದು ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. 4, ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಈ ಕೌಟುಂಬಿಕ ಜೀವನವೇ ದುಃಖಕ್ಕೆ ಕಾರಣವೆಂದು ಹೇಳ್ತಾನೆ. ಆಸೆಯು ಕೂಡ ದುಃಖಕ್ಕೆ ಮೂಲ ಕಾರಣವಾಗಿರ್ತದೆ. ಆಸೆಯನ್ನು ನಿಗ್ರಹಿಸುವುದು ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು, ಅಂದರೆ ಮುಕ್ತಿಯನ್ನು ಪಡೆಯಬಹುದು ಅಂತ ಕೂಡ ಹೇಳ್ತಾನೆ. ಆಸೆಯನ್ನು ಕೊನೆಗಾಣಿಸಲು ನಾವು 8 ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಒಂದು ಒಳ್ಳೆಯ ನಂಬಿಕೆಯನ್ನು ಹೊಂದಿರಬೇಕು. 2 ಒಳ್ಳೆಯ ಆಲೋಚನೆಯನ್ನು ಮಾಡ್ತಿರಬೇಕು. ಒಳ್ಳೆಯ ಮಾತುಗಳನ್ನು ಮಾತನಾಡುತ್ತಿರಬೇಕು. ಒಳ್ಳೆಯ ನಡತೆಯನ್ನು ಇಟ್ಟುಕೊಳ್ಳಬೇಕು. ಒಳ್ಳೆಯ ಪ್ರಯತ್ನ ಕೂಡ ಹೆಚ್ಚು ಮುಖ್ಯವಾಗ್ತದೆ. ಒಳ್ಳೆಯ ಜ್ಞಾನ ಇರಬೇಕು. ಒಳ್ಳೆಯ ಜ್ಞಾನ ಇರಬೇಕು.
ಒಳ್ಳೆಯ ಜೀವನೋಪಾಯ ಇರಬೇಕು, ಒಳ್ಳೆಯ ಮನಸ್ಥಿತಿ ಕೂಡ ಇರಬೇಕು. ಬುದ್ಧನ ನಡತೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಳಿಗಳಿಗಲ್ಲ. ಅಂದ್ರೆ ಬುದ್ಧ ಈತ ನಡತೆ ಇರಬೇಕಂತ ಹೇಳ್ತಾನೆ. ಅಂದ್ರೆ ಧರ್ಮಾಚರಣೆ ಯಾವುದೋ ಒಂದು ನಂಬಿಕೆ ಮೇಲೆ ಕುರಿ ಕೋಳಿ ಇವುಗಳನ್ನು ಬಲಿ ಕೊಡುವಂಥದ್ದಲ್ಲ. ಇದಕ್ಕೆ ಅವನು ಮಹತ್ವವನ್ನು ನೀಡಲಿಲ್ಲ, ಅದನ್ನು ಖಂಡಿಸಿದ. ಬೌದ್ಧ ಧರ್ಮದ ಪ್ರಸಾರ. ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ವಿಸ್ತರಿಸಿತು. ಇದು ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾಗಳಿಗೂ ಹರಡಿತು. ಪ್ರಸಾರಕ್ಕೆ ಕಾರಣಗಳು ಯಾವುವು ಅಂದರೆ ಸರಳ ಬೋಧನೆಗಳು. ಬೌದ್ಧ ಧರ್ಮದ ಬೋಧನೆಗಳು ಸರಳ ಮತ್ತು ಸುಲಭವಾಗಿ ಅನುಸರಿಸುವಂಥವುಗಳಾಗಿದ್ದವು. ಆದ್ದರಿಂದ ಜನರು ಅದನ್ನು ಒಪ್ಪಿಕೊಂಡರು. ಇನ್ನೊಂದು ನಮ್ಮ ಜನ ಎಂಥವ್ರು ಅಂದ್ರೆ ಯಾವುದು ಸುಲಭವಾಗಿ ದೊರಕ್ತದೆ ಅದನ್ನು ಹೆಚ್ಚು ಇಷ್ಟಪಡುವಂಥವ್ರು. ಇವರು ಹೇಳಿದಂತಹ ಎಲ್ಲ ಸಿದ್ಧಾಂತಗಳು ಕೂಡ ತನ್ನ ನಡತೆಗಳಲ್ಲಿ ಹಾಗೂ ತನ್ನ ವರ್ತನೆಗಳಲ್ಲಿ ಹಾಗೂ ತನ್ನ ಮನಸ್ಸಿನಲ್ಲಿ ಸುಲಭವಾಗಿ ಹೋಗುವಂತಿದ್ದವು. ದೇಶೀಯ ಭಾಷೆ. ಇವರು ದೇಶೀಯ ಭಾಷೆಯನ್ನು ಕೂಡ ಬಳಸಿಕೊಂಡಿರುವುದರಿಂದ ಹೆಚ್ಚಿನ ಜನರಿಗೆ ಅರ್ಥವಾಗುತ್ತಿತ್ತು. ಸಮಾನತೆಯ ತತ್ವಗಳು. ಎಲ್ಲರಿಗೂ ಒಂದೇ ಸಮಾನವಾದ ನ್ಯಾಯವನ್ನು ನೀಡುತ್ತಿದ್ದರು. ಆದ್ದರಿಂದ ಇದನ್ನು ಎಲ್ಲ ಜನರು ಅನುಸರಿಸಿದರು. ಬುದ್ಧನ ವ್ಯಕ್ತಿತ್ವ. ಒಬ್ಬ ಬುದ್ಧ ಈತ ಆಕರ್ಷಕವಾಗಿದ್ದ. ನೀತಿಕತೆ ಉಪನೀತಿಕತೆಗಳನ್ನು ಹೇಳತೊಡಗಿದ್ದ. ಅವನ ಬೋಧನೆ ಪರಿಣಾಮಕಾರಿಯಾಗಿತ್ತು. ಪ್ರೀತಿ, ಕರುಣೆ, ಸಹಾನುಭೂತಿ ಈ ಧರ್ಮವನ್ನು ಜನಪ್ರಿಯಗೊಳಿಸಿತ್ತು. ಬೌದ್ಧ ಸಂಘಗಳ ಪಾತ್ರ. ಬೌದ್ಧ ಸನ್ಯಾಸಿಗಳು ಸನ್ಯಾಸಿನಿಯರು ದೂರದ ದೇಶಗಳಿಗೆ ದೀರ್ಘ ಪ್ರಯಾಣ ಮಾಡಿ ಬುದ್ಧನ ಸಂದೇಶ ಹರಡುವಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಆತನ ಅನುಯಾಯಿಗಳು ಕೂಡ ಹೆಚ್ಚಿನ ಮಹತ್ವವಾದ ಪಾತ್ರವನ್ನು ಈತನ ಜೀವನದಲ್ಲಿ ಮಾಡಿದ್ದಾರೆ. ರಾಜಾಶ್ರಯ. ಮಹಾ ಸಾಮ್ರಾಟರಾದ ಅಶೋಕ, ಕನಿಷ್ಕ, ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿ ಬುದ್ಧನ ಬೋಧನೆಗಳು ಜನಪ್ರಿಯಗೊಳಿಸಿದರು. ಬೌದ್ಧ ಧರ್ಮದ ಸಮ್ಮೇಳನಗಳು. 1ನೇ ಬೌದ್ಧ ಧರ್ಮದ ಸಮ್ಮೇಳನ ಸುಮಾರು 483ರಲ್ಲಿ ರಾಜಗೃಹದಲ್ಲಿ ಇದು ಜರುಗುತ್ತದೆ. ಇದು ಬುದ್ಧನ ಹೇಳಿಕೆಯನ್ನು ಸಂಗ್ರಹಿಸಿತು. ಅವ ಏನೇನು ಹೇಳಿದಾನಂಥೇಳಿ ಒಂದು ಸಂಗ್ರಹವಾಗಿ ಇಡಲಾಯಿತು. 2ನೇ ಬೌದ್ಧ ಸಮ್ಮೇಳನ 383ರಲ್ಲಿ ವೈಶಾಲಿಯಲ್ಲಿ ಜರುಗ್ತದೆ. ಇದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದು ಹಾಕಲು ಪ್ರಯತ್ನಿಸಿತು. ಬೌದ್ಧರಲ್ಲಿ ಹಲವೊಂದು ನಂಬಿಕೆಗಳಿದ್ದವು, ಅವುಗಳನ್ನು ತೊಡೆದು ಹಾಕಲು ಇದು ಸಹಾಯಕಾರಿಯಾಯಿತು. 3ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗ್ತದೆ. 4ನೇ ಬೌದ್ಧ ಸಮ್ಮೇಳನ ಕುಂಡಲವನದಲ್ಲಿ 102ರಲ್ಲಿ ಸಾಮಾನ್ಯ ಶಕದಲ್ಲಿ ಜರುಗ್ತದೆ. ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದು ಹಾಕಲು ಪ್ರಯತ್ನಿಸಿತು. ಆದರೆ ಬೌದ್ಧ ಧರ್ಮ ಹೀನಯಾನ ಮತ್ತು ಮಹಾಯಾನಗಳೆಂಬ 2 ಪಂಗಡಗಳಾಗಿ ವಿಭಜನೆಯಾಯಿತು. ಸಾಹಿತ್ಯ. ಬುದ್ಧನ ಬೋಧನೆಗಳು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. 1 ವಿನಯ ಪಿಟಕ, 2 ಸುತ್ತ ಪಿಟಕ, 3 ಅಭಿಧಮ್ಮ ಪಿಟಕ. ಇದು ಬೌದ್ಧ ಧರ್ಮದ ಬಹು ಪವಿತ್ರ ಗ್ರಂಥಗಳು. ಬೌದ್ಧ ಧರ್ಮದಿಂದ ಕೊಡುಗೆಗಳು. ಬೌದ್ಧ ಧರ್ಮವು ಕಲೆ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿದೆ. ಬುದ್ಧನ ಅನುಯಾಯಿ ವಿವಿಧ ಸ್ಥಳಗಳಲ್ಲಿ ಸೂಕ್ತಗಳು, ವಿಹಾರಗಳು, ಚೈತ್ಯಾಲಯಗಳನ್ನು ನಿರ್ಮಿಸಿದವು. ಅಮರಾವತಿ, ನಾಗಾರ್ಜುನಕೊಂಡ, ಅಜಂತಾಗಳಲ್ಲಿ ಬುದ್ಧನ ವಿಗ್ರಹಗಳು ಪ್ರಸಿದ್ಧವಾಗಿವೆ. ಸಾಚಿ, ನಾಗಾರ್ಜುನಕೊಂಡ ಮುಂತಾದ ಕಡೆಗಳಲ್ಲಿ ಸೂಕ್ತಗಳು ಪ್ರಸಿದ್ಧವಾಗಿವೆ. ವಿಹಾರಗಳು ಚೈತ್ಯಾಲಯ, ಕನ್ನೇರಿ, ಕಾರ್ಲೆ, ನಾಸಿಕ್ಗಳಲ್ಲಿ ಕಾಣಬಹುದು. ಇದರಿಂದ ಗಾಂಧಾರ ಕಲೆಯು ಕೂಡ ಬೆಳೆಯಿತು. ಇಷ್ಟು ಬೌದ್ಧ ಧರ್ಮದ ಪ್ರಮುಖ ಅಂಶಗಳಾಗಿವೆ. ಇನ್ನು ಮುಂದೆ ನಿಮಗೆ ಯಾವ ಅಧ್ಯಯನಗಳು ಬೇಕು ಹಾಗೂ ಯಾರ ಬಗ್ಗೆ ಮಾಹಿತಿಯನ್ನು ಬೇಕು ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.